ರೋಹನ್ ಅವರೀಗ ಬಿಯಾಂಡ್ ಬೆಂಗಳೂರಿನ ವಿಚಾರ ನಾವು ಗಮನಿಸ್ತಾ ಇದ್ದೀವಿ. ಯಾಕಂದರೆ ಪ್ರತಿಯೊಬ್ಬರಲ್ಲೂ ನಮ್ಮ ಜಿಲ್ಲೆ ಈ ರೀತಿಯಾಗಿ ಆಗಬೇಕು, ಬೆಂಗಳೂರು ಯಾವ ರೀತಿಯಾಗಿದೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋಂತಹ ಕನಸು ನಿರೀಕ್ಷೆ ಸಹಜವಾಗಿಯೇ ಇದೆ. ಇಂತಹ ಸಂದರ್ಭದಲ್ಲಿ ಬೆಂಗಳೂರಿನ ರೀತಿಯಲ್ಲಿ ಅಥವಾ ಬೆಂಗಳೂರಿಗಿಂತಲೂ ಉತ್ತಮವಾಗಿ ನಮ್ಮ ಬೆಳಗಾವಿ ಜಿಲ್ಲೆ ಇರಬೇಕು, ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಪಥದಲ್ಲಿ ಮುಂದೆ ಫಸ್ಟ್ ನಂಬರ್ ಇರಬೇಕು ಅಥವಾ ನಂಬರ್ 1 ಆಗಿರಬೇಕು ಅಂತ ಹೇಳಿದ್ರೆ ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗಬೇಕು? ಜೊತೆಗೆ ನೀವು ಈ ಹಿಂದಿನ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಇಲ್ಲಿನ ನಿರೀಕ್ಷೆಗಳು ಏನೇನಿದೆ? ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನ್ಯೂಸ್ 18 ನೆಟ್ವರ್ಕ್ ಕನ್ನಡ ತಮಗೆ ಅಭಿನಂದನೆಗಳು. ಮತ್ತು ನಾವು ತುಂಬ ಹೃದಯದ ಇದನ್ನು ವ್ಯಕ್ತ ಮಾಡ್ತೀವಿ. ನೀವು ಇವತ್ತು ಬಂದು ಬೆಳಗಾವಿಯ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಾ. ಇವತ್ತು ಈ ನಿಟ್ಟಿನಲ್ಲಿ ಚರ್ಚೆ ಮಾಡೋದು ಬಹಳ ಅವಶ್ಯಕತೆ ಆಗಿದೆ. ಯಾಕಂದ್ರೆ ನಾವೆಲ್ಲರೂ ಭಾಳಷ್ಟು ವರ್ಷಗಳಿಂದ ಇಲ್ಲಿ ನಮ್ಮ ಅನಿಸಿಕೆಗಳನ್ನು ಹೇಳ್ತಾ ಇದ್ದೀವಿ. ಆದರೆ ಅದು ಸರ್ಕಾರದ ಮಟ್ಟಿಗೆ ಮುಟ್ತಾ ಇಲ್ಲ. ಬೆಂಗಳೂರು ಬಹುಶಃ ಇಲ್ಲಿಂದ ಭಾಳ ದೂರ ಇದೆ ಅಂತ ಅನಿಸುತ್ತೆ, ಬಟ್ ಅಷ್ಟು ದೂರನೂ ಇಲ್ಲ. ನಿಮ್ಮ ಮುಖಾಂತರ ಇವತ್ತು ಇವೆಲ್ಲ ಪವರ್ ಸೆಂಟರ್ ಬೆಳಗಾವಿ ಅಲ್ವಾ ಸರ್? ಏನಂದ್ರೆ ಪವರ್ ಸೆಂಟರ್ ಬೆಳಗಾವಿಯೇ. ಪವರ್ ಸೆಂಟರ್ ಬೆಳಗಾವಿ ಇದೆ ನಿಜ, ಆದರೆ ಪವರ್ಫುಲ್ ಆಗಲಿಕ್ಕೆ ಇನ್ನು ಬಹಳ ಟೈಮ್ ಬೇಕಾಗುತ್ತೆ ಅಂತ ಅನಿಸುತ್ತೆ. ಅದು ನೀವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಾ 2050 ಅಲ್ಲಿವರೆಗಾದರೂ ಆದರೆ ನಮಗೆ ಬಹಳ ಆನಂದ. ಈಗ ತಾವು ಹೇಳೋದು ಬಿಯಾಂಡ್ ಬೆಂಗಳೂರು ನಿಟ್ಟಿನಲ್ಲಿ ನಾವು ಭಾಳಷ್ಟು ಸಲ ಸರ್ಕಾರಕ್ಕೆ ನಾವು ನಮ್ಮ ಒಂದು ಸಲಹೆಯನ್ನು ಕೊಟ್ಟಿದ್ದೀವಿ. ಮಹಾರಾಷ್ಟ್ರ ಮಾದರಿಯಲ್ಲಿ ಅವ್ರು ಹೆಂಗೆ ಮುಂಬೈಯಲ್ಲಿ ಅವರು ಇಂಡಸ್ಟ್ರಿಯಲ್ ಹಾಲಿಡೇ ಡಿಕ್ಲೇರ್ ಮಾಡಿದರು. ನೋ ಇಂಡಸ್ಟ್ರೀಸ್ ವಿಲ್ ಬಿ ಗಿವನ್ ಪರ್ಮಿಷನ್ ಇನ್ ಮುಂಬೈ ಫಾರ್ ನೆಕ್ಸ್ಟ್ 25 years. ಆ ಥರ ನಾವು ಬೆಂಗಳೂರಲ್ಲಿ ನೀವು ಎಲ್ಲಿವರೆಗೆ ಇಂಡಸ್ಟ್ರಿಯಲ್ ಪರ್ಮಿಷನ್ಸ್ ನಿಲ್ಲಿಸೋದಿಲ್ಲ ಅಲ್ಲಿವರೆಗೆ ಕರ್ನಾಟಕದ ಯಾವ ಜಿಲ್ಲೆನೂ ಅಭಿವೃದ್ಧಿಗೊಳ್ಳೋದಿಲ್ಲ. ಅದಕ್ಕೆ ಫಸ್ಟ್ ಆಫ್ ಆಲ್ ನೀವು ಬಿಯಾಂಡ್ ಬೆಂಗಳೂರು ಮಾಡಬೇಕು ಅಂತ ನಿಜವಾಗ್ಲೂ ಮನಸ್ಸಿದ್ರೆ ಬೆಂಗಳೂರಲ್ಲಿ ಇರುವಂಥ ಇಂಡಸ್ಟ್ರೀಸ್ಗೆ ಪರ್ಮಿಷನ್ ಕೊಡಬೇಡಿ. ಆವಾಗ ನಿಮಗೆ ಬೇರೆ ಎಲ್ಲ ನಾವು ಬರೀ ಬೆಳಗಾವಿ ಬಗ್ಗೆ ಮಾತಾಡೋದಿಲ್ಲ. ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಕೂಡ ಬೆಳಿಬೇಕು. ಇಂಡಸ್ಟ್ರಿಯಲ್ಲಿ ಡೆವಲಪ್ ಆದರೆ ಮಾತ್ರ ನಾವು ಅಭಿವೃದ್ಧಿ ಪಡಲಿಕ್ಕೆ ಸಾಧ್ಯ. ಇವತ್ತು ತಾವು ನೋಡ್ತಾ ಇದ್ದೀರಾ ಸಣ್ಣ ಸಣ್ಣ ದೇಶಗಳು, ಜಪಾನ್ ಆಗಿರ್ಬೋದು, ಸಿಂಗಾಪುರ್ ಆಗಿರ್ಬೋದು ಅಂತ ಸಣ್ಣ ದೇಶಗಳು ನಮಗಿಂತ ಭಾಳಷ್ಟು ಮುಂದೆ ಹೋದವು. ಅವರು ಕೂಡ ನಮ್ಮ ನಂತರ ಅಥವಾ ನಮಗಿಂತ ಮುಂಚೆ ಸ್ವಲ್ಪ ಸ್ವಾತಂತ್ರ್ಯ ಸಿಕ್ಕಿತ್ತು. ಆದರೆ ನಾವು ಸೋಷಿಯಲಿಸ್ಟ್ ಪಾಲಿಸಿನ ಫಾಲೋ ಮಾಡಿ 1991ನಲ್ಲಿ ನಾವು ಇಂಡಸ್ಟ್ರಿಯಲೈಸೇಷನ್ ಆಗಬೇಕು ಅನ್ನೋದು ನಮ್ಮ ಪೊಲಿಟಿಷಿಯನ್ಸ್ ತಲೆಯಲ್ಲಿ ಬಂತು. ಆ ನಂತರ ಈ ರೀತಿಯ ಒಂದು ಇಂಡಸ್ಟ್ರಿಯಲೈಸೇಷನ್ ಆಗಲಿಕ್ಕೆ ಅಂತ ಇದು ಆಗಿದೆ. ಬಟ್ ಇನ್ನವರೆಗೂ ಆ ರೀತಿಯ ಒಂದು ವಿಷನರಿ ಲೀಡರ್ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ಅಥವಾ ಬೇರೆ ಸ್ಟೇಟ್ಸಲ್ಲಾಗಿರ್ಬೋದು ನಾವಿನ್ನ ಕಾಣ್ತಾ ಇಲ್ಲ. ಹಾಗಾದ್ರೆ MLA ಆಗಿರ್ಬೋದು, MP ಗಳಾಗಿರ್ಬೋದು, ಮಿನಿಸ್ಟರ್ಗಳಿಂದ ಏನ್ ನಿರೀಕ್ಷೆಗಳಿದೆ ನಿಮ್ಗೆ? ನೋಡಿ, ಡಿಮ್ಯಾಂಡ್ ಅಂತ ನಾವು ಅದನ್ನ ಕರೀಬಹುದು. ನಾವು ಪಕ್ಷಾತೀತವಾಗಿ ನಾವು ವಿ ಆರ್ ನಾಟ್ ಇನ್ ಟು ಎನಿ ಆಫ್ ದ ನಾವು ಪಕ್ಷಾತೀತವಾಗಿ ಇವತ್ತು SM ಕೃಷ್ಣ ಅವ್ರು ಮಾಡಿದಂಥ ಕೆಲಸನೇ ನೀವು ನೋಡಿ. ಇವತ್ತು ಅವರು ಆ ಒಂದು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕನಸು ಕಾಣ್ತಾ ಇರಲಿಲ್ಲ ಅಂದರೆ ಇವತ್ತು ನಾವು ಇಡೀ ಜಗತ್ತಿನಲ್ಲಿ ಕರ್ನಾಟಕ ಎದ್ದು ಕಾಣ್ತಾ ಇರಲಿಲ್ಲ. ಆ ರೀತಿಯ ಒಂದು ಕನಸನ್ನು ಪ್ರತಿಯೊಬ್ಬರೂ ಇಟ್ಕೋಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇವತ್ತು ಬೆಳಗಾವಿಯಲ್ಲಿ ಫೌಂಡ್ರಿ ಈಸ್ ಅ ಮೇಜರ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಇಡೀ ಭಾರತ ದೇಶದಲ್ಲೇ ಒಂದು ಬಹಳ ದೊಡ್ಡ ಹೆಸರುವಾಸಿಯಾಗಿರುವಂಥ ಫೌಂಡ್ರಿ ಇಂಡಸ್ಟ್ರಿ ಬೆಳಗಾವಿಯಲ್ಲಿದೆ. ಹೈಡ್ರಾಲಿಕ್ ಇಂಡಸ್ಟ್ರಿ ಇಲ್ಲಿ ಇಟ್ ಈಸ್ ಮದರ್ ಆಫ್ ಹೈಡ್ರಾಲಿಕ್ ಇಂಡಸ್ಟ್ರೀಸ್ ಅಂತಾರೆ. ಆನಂತರ ವಾಲ್ ಇಂಡಸ್ಟ್ರೀಸ್, ಇವೆಲ್ಲ ಇಂಡಸ್ಟ್ರೀಸಿಗೆ ಒತ್ತು ಕೊಟ್ಟು ಗ್ಲೋಬಲಿ ಅದನ್ನು ಕಾಂಪಿಟೇಟಿವ್ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡ್ಬೋದು, ಅವರು ಯಾವ ರೀತಿಯಲ್ಲಿ ಇನ್ಸೆಂಟಿವೈಸ್ ಮಾಡಬೇಕು, ಅದನ್ನೆಲ್ಲ ಆ ರೀತಿಯ ಒಂದು ಪ್ಯಾಕೇಜಸ್ ಆಗಲಿ, ಆ ರೀತಿಯ ಒಂದು ಯೋಜನೆಗಳಾಗಲಿ, ಆ ರೀತಿಯ ಒಂದು ಕ್ರಿಯೇಟಿವಿಟಿ ಆಗಲಿ, ಇದೇ ನಿರೀಕ್ಷೆ. ಭಾಳ ಏನು ನಮಗೆ ದುಡ್ಡು ತಂದು ಕೊಡಬೇಕು ಅಥವಾ ಅದನ್ನೇನಾದರೂ ಮಾಡಬೇಕು ಅಂತಲ್ಲ. ಪುಷ್ ಕೊಟ್ಟರೆ ಸರ್ಕಾರದಿಂದ ಬಹಳ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ನಮಗೆ ಇವತ್ತು 1 ಎಕರೆ ಜಾಗ ಬೇಕು ಅಂದರೆ ಕೂಡ ಎಕ್ಸ್ಪ್ಯಾನ್ಷನಿಗೆ ಜಾಗ ಇಲ್ಲ. ಇವತ್ತು ಲಾಸ್ಟ್ ಟೈಮ್ ಸರ್ಕಾರದಲ್ಲಿ 2000 acres ಲ್ಯಾಂಡ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರು. 500 acres ಫೌಂಡ್ರಿ ಪಾರ್ಕಿಗೆ ಅನೌನ್ಸ್ ಮಾಡಿದರು. ಬಟ್ ಬರೀ ಅನೌನ್ಸ್ಮೆಂಟ್ ಆಗೋದ್ರಿಂದ ಡೆವಲಪ್ಮೆಂಟ್ ಆಗೋದಿಲ್ಲ. ಟ್ರೂ. ರೋಹನ್ ಸರ್, ಈಗ ಸೇಮ್ ಕ್ವಶನ್. ಉದ್ಯಮ ಮತ್ತು ಉದ್ಯಮಿಗಳನ್ನು ಈ ರೀತಿಯಾಗಿ ಅಂದರೆ ಯಾವುದೇ ರೀತಿ ಕಷ್ಟ ಆಗದ ಹಾಗೆ ಕೆಲವು ನಾವು ನೋಡ್ತೀವಿ ಉದ್ಯಮಗಳು ಆಲ್ಮೋಸ್ಟ್ ನೆಲ ಕಚ್ಚಿರುವಂತಹ ಘಟನೆಗಳು ಕೂಡ ನಡೆದ್ವಿ. ಕೋವಿಡ್ ಆದ ನಂತರದ ವಿಚಾರಗಳನ್ನ ನಾವು ಗಮನಿಸಿದರೆ ಇಂತಹ ಸಂದರ್ಭ ಅವುಗಳನ್ನು ಜೀವಂತವಾಗಿಡಬೇಕು, ಅದನ್ನು ಹಿಂದಿನ ರೀತಿಯಲ್ಲೇ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಸವಾಲುಗಳು ಇದೆಯಾ
ಅಥವಾ ಸವಾಲುಗಳು ಇಲ್ಲದೆ ನಡ್ಕೊಂಡು ಹೋಗ್ತಾ ಇದೆಯಾ? ಇಡಬೇಕು ಅನ್ನೋದಾದರೆ ಹೇಗೆ? ಡೆಫಿನೆಟ್ಲಿ ಯಾವಾಗಲೂ ಒಂದು ಒಂದು ಪೀಳಿ ಅಂದರೆ ನಾವು 10 ವರ್ಷ ಅಂತೀವಲ್ಲ, ಎವ್ರಿ 10 ಇಯರ್ಸ್ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಆಗ್ತಾನೆ ಇರುತ್ತೆ. ಇವತ್ತಂತೂ ಎವ್ರಿ ಇಯರ್ ಎವ್ರಿ 6 ಮಂತ್ಸಿಗೆ ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಫಾರ್ ಸರ್ವೈವಲ್ ಯು ಹ್ಯಾವ್ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್. ನಿಮ್ಮ ಟೆಕ್ನಾಲಜಿನ ನೀವು ಅಪ್ಗ್ರೇಡ್ ಮಾಡ್ಕೋಬೇಕು. ಆ ಅಪ್ಗ್ರೇಡ್ ಮಾಡ್ಕೊಳ್ಳೋ ಸಲುವಾಗಿ ನೀವು ಮೊದಲು ಫಸ್ಟ್ ಆಫ್ ಆಲ್ ನೀವು ಮತ್ತು ನಿಮ್ಮ ಟೀಮ್ ಅಪ್ಗ್ರೇಡ್ ಆಗಬೇಕು. ಆ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ಮಾತ್ರ ನಾವು ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ. ಹಳೆ ಪದ್ಧತಿಯಲ್ಲಿ ನಾವು ಇನ್ನು 50 ವರ್ಷ ಹಿಂದೆ ನಮ್ಮ ಯಾರು ಆ ಥರ ಮಾಡ್ತಾಯಿದ್ರು, ನಾವು ಇವಾಗ ಅದೇ ಥರ ಮಾಡ್ತೀವಿ ಅಂದರೆ ಅದು ಯಾವ ಬಿಸ್ನೆಸ್ಸು ಕೂಡ ಸರ್ವೈವ್ ಆಗೋದಿಲ್ಲ. ಆ ರೀತಿಯಿಂದ ಯಾರ್ಯಾರು ಸರ್ವೈವ್ ಆಗ್ತಾ ಇಲ್ಲ ಅಂತ ತಮಗೆ ಅನಿಸುತ್ತೆ, ದೇ ಆರ್ ಆಲ್ ಬಿಕಾಸ್ ಆಫ್ ದೇ ಹ್ಯಾವ್ ನಾಟ್ ಅಪ್ಗ್ರೇಡೆಡ್ ದೆಮ್ಸೆಲ್ಫ್. ಅವ್ರು ಅಪ್ಗ್ರೇಡ್ ಆಗಿಲ್ಲ, ಅವ್ರು ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಹೋಗೋದ್ರಿಂದ ಮುಂದೆ ಅವ್ರಿಗೆ ಭಾಳಷ್ಟು ಚಾಲೆಂಜಸ್ ಫೇಸ್ ಮಾಡಬೇಕಾಗತ್ತೆ. ಮತ್ತು ಅಪ್ಗ್ರೇಡ್ ಮಾಡಲಿಕ್ಕೆ ತುಂಬ ರಿಸ್ಕ್ ತೊಗೋಬೇಕಾಗತ್ತೆ. ಆ ರಿಸ್ಕ್ ತೊಗೊಳ್ಳಿಕ್ಕೆ ಕೂಡ ಭಾಳಷ್ಟು ಜನ ಹಿಂದ್ಗಾಲಾಗ್ತಾರೆ. ಹಂಗಾಗಿ ಕೂಡ ಭಾಳಷ್ಟು ಜನ ಮುಂದೆ ಬರೋದಿಲ್ಲ. ಮತ್ತು ಈ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಸಲುವಾಗಿಯೇ ನಾವು ಸರ್ಕಾರಗಳಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಈಗ ನಾವು ನಮ್ಮ ಏನು ಫೌಂಡ್ರಿ ಪಾರ್ಕ್ ಆಗಲಿ ಅಥವಾ ಹೈಡ್ರಾಲಿಕ್ ಇಂಡಸ್ಟ್ರೀಸ್ ಆಗಲಿ, ಇವರಿಗೆ ಇನ್ಸೆಂಟಿವೈಸ್ ಯಾಕೆ ಮಾಡಿ ಅಂತ ಕೇಳ್ತಾ ಇದ್ದೀವಿ ಅಂದರೆ, ಇವತ್ತು ಟೆಕ್ನಾಲಜಿ ಅಪ್ಗ್ರೇಡೇಷನ್ ಮಾಡೋದು ಅದ್ರ ಕಾಸ್ಟ್ ಭಾಳ ಹೆವಿ ಇದೆ. ಮತ್ತು ವರ್ಲ್ಡ್ ಲೆವೆಲಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಚಾಲೆಂಜಸ್ ತುಂಬ ಇದೆ ಕಾಂಪಿಟೇಟಿವ್ ಆಗಿ ಕೆಲಸ ಮಾಡಲಿಕ್ಕೆ. ಇವತ್ತು ನೀವು ಅಪ್ಗ್ರೇಡೇಷನ್ ಮಾಡಬೇಕಂದ್ರೆ ಕೋಟ್ಯಂತರ ರೂಪಾಯಿ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ಹೂಡಿಕೆ ಮಾಡಲಿಕ್ಕೆ ನಿಮಗೆ ಸ್ವಲ್ಪ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡೀಸ್ ಇನ್ಸೆಂಟಿವೈಸ್ ಈ ಪರ್ಟಿಕ್ಯುಲರ್ ಇಂಡಸ್ಟ್ರೀಸಿಗೆ ಮಾಡಿದರೆ ಬಹಳ ಮುಂದೆ ಹೋಗಲಿಕ್ಕೆ ಇನ್ನೂ ಸ್ಕೋಪ್ ಇದೆ. ಚೈನಾ ಲೆವೆಲಲ್ಲಿ ನಾವು ಇವತ್ತು ಕಾಂಪಿಟೇಷನ್ ಮಾಡಬೇಕಂದ್ರೆ ಚೈನಾದಲ್ಲಿ ಅವ್ರ ಗೌರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡುತ್ತೆ. ನಮ್ಮಲ್ಲಿ ಆ ಥರ ಇಲ್ಲ. ನಾವು ಇಂಡಿಪೆಂಡೆಂಟಾಗಿ ಇವತ್ತು ನಾವು ಬೆಳಗಾವಿಯಲ್ಲಿ ತಾವು ನೋಡೋದಾದರೆ ಎಲ್ಲ ಇಂಡಸ್ಟ್ರೀಸು ಕೂಡ ಇಲ್ಲಿ ಗೌರ್ಮೆಂಟ್ ಸಬ್ಸಿಡಿ ಕೊಡುತ್ತೆ ಅಂತ ಯಾರು ಇಂಡಸ್ಟ್ರಿ ಹಾಕಿಲ್ಲ. ಅವರು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಇಂಡಸ್ಟ್ರಿ ನಡೆಸ್ಕೊಂಡು ಇವತ್ತು ಇಲ್ಲಿವರೆಗೆ ಬಂದಿದ್ದಾರೆ, ಇನ್ಕ್ಲೂಡಿಂಗ್ ಅಸ್. ನಾವು ಕೂಡ ಅದೇ ರೀತಿಯಲ್ಲಿ ನಾವು ಯಾವುದು ಇಂಡಸ್ಟ್ರಿ ಸಬ್ಸಿಡಿಗೆ ಸಿಗುತ್ತೆ ಅಂತ ನಾವು ಮಾಡಿಲ್ಲ. ನಮಗೊಂದು ಪ್ಯಾಷನ್ ಇದೆ, ನಮಗೊಂದು ಕೆಲಸ ಮಾಡಲಿಕ್ಕೆ ಅದು ಒಂದು ಆ ರೀತಿಯ ಒಂದು ಕ್ರಿಯೇಟಿವಿಟಿ ಇತ್ತು ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಅದನ್ನು ಪುಷ್ ಮಾಡಬೇಕು. ಇನ್ನೂ ಮುಂದೆ ಹೋಗಲಿಕ್ಕೆ ಬಹಳ ಸ್ಕೋಪ್ ಇದೆ. ಈಗ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ 5 ಟ್ರಿಲಿಯನ್ ಎಕನಾಮಿ ನಾವು ಮಾಡಬೇಕು ಅಂತಂದು. ನಾನು ಲಾಸ್ಟ್ ಟೈಮ್ ನಾನು ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್ ಇದ್ದಾಗ ನಮ್ಮ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಕಮಿಷನರ್ ಮೇಡಮಿಗೆ ಕೇಳಿದ್ದೆ, ಮೇಡಮ್ ರಿಯಲಿ ಕರ್ನಾಟಕದಲ್ಲಿ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಬರೀ ಡಿಪಾರ್ಟ್ಮೆಂಟ್ ಆಗಿದೆಯೋ ಅಥವಾ ವೆದರ್ ದೇ ಆರ್ ರಿಯಲಿ ಲುಕಿಂಗ್ ಫಾರ್ ದ ಫ್ಯೂಚರ್ ಟು ಗ್ರೋ. ಹಾಗಿದ್ದರೆ ಕರ್ನಾಟಕದ ವಾಟ್ ಈಸ್ ದ ಪ್ಲ್ಯಾನ್ ಫಾರ್ ಕರ್ನಾಟಕಸ್? ಇವತ್ತು 5 ಟ್ರಿಲಿಯನ್ ಎಕನಾಮಿ ಪ್ರಧಾನಮಂತ್ರಿಗಳು ಹೇಳ್ತಿದ್ರೆ ಕರ್ನಾಟಕ ಎಷ್ಟು ಮಾಡೋದು ಒಂದು ವಿಷನ್ ಇಟ್ಕೊಂಡಿದೆ ಅಥವಾ ಒಂದು ಏನು ಟಾರ್ಗೆಟ್ ಇಟ್ಕೊಂಡಿದೆ ಅಂತಂದರೆ ಅವರು ಆ ಟೈಮಲ್ಲಿ ಏನು ಹೇಳಲಿಲ್ಲ. ಬಟ್ ನೋಡಿ, 28 ನಮ್ಮ ಸ್ಟೇಟ್ಸ್ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು 1 ಟ್ರಿಲಿಯನ್ ಮಾಡ್ತೀನಿ ಅಂತ ಕಮಿಟ್ಮೆಂಟ್ ಕೊಟ್ಟರು ಕೂಡ ನಾವು ಚೈನಾದಿಂದ ಭಾಳ ಮುಂದೆ ಹೋಗ್ಬೋದು. ಬಟ್ ಆ ಒಂದು ವಿಷನ್, ಆ ಒಂದು ಇದು ಪೊಲಿಟಿಕಲ್ ವಿಲ್ ಏನು ಬೇಕಲ್ಲ ಅದು ಬರಬೇಕು. ಇಲ್ಲ ಅಂದರೆ ಜಸ್ಟ್ ಇಂಡಸ್ಟ್ರಿ ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ಹೋಗ್ರಿ, ನಮ್ಮ ಪಾಡಿಗೆ ನಾವು ಮಾಡ್ತೀವಿ ಅಂದರೆ ಆಗೋದಿಲ್ಲ. ದೇ ಶುಡ್ ಗಿವ್ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಕೊಡಬೇಕು. ಆಗಲೇ ಹೇಳಿದಾಗ ಈಗ ನಾವು ಬೆಂಗಳೂರಲ್ಲಿ ಅನೇಕ ಇಂಡಸ್ಟ್ರಿಗಳು ಕೂಡ ಇದೆ. ಇಲ್ಲಿನ ಬೆಳಗಾವಿಯಲ್ಲಿ ಸಾಕಷ್ಟು ಜನ ವಿದ್ಯಾವಂತರಿದ್ದಾರೆ. ಅದರಲ್ಲೂ ಕೂಡ ಗ್ರ್ಯಾಜುಯೇಟ್ ಮುಗಿಸ್ಕೊಂಡು ಆ ನಂತರ ಮುಂದೆ ಜಾಬ್ ಅಂತ ನೋಡಿದ್ರೆ ಬೆಂಗಳೂರಿನ ಕಡೆಗೆ ಮುಖ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಇಂತಹ ಹೊತ್ತಿನಲ್ಲಿ ಇಲ್ಲೇ ಅವರು ಸ್ವಉದ್ಯೋಗ ಮಾಡುವಂತಹ ನಿಟ್ಟಿನಲ್ಲಿ ಅಥವಾ ಇಲ್ಲೇ ಒಂದು ಅಟ್ಲೀಸ್ಟ್ ಅವರ ಕಾಲ ಮೇಲೆ ನಿಲ್ಲುವಂತಹ ನಿಟ್ಟಿನಲ್ಲಿ ಕ್ರಮಗಳು ಆಗಬೇಕು ಅನ್ನುವಂತಹ ಆಶಯ ಕೂಡ ಇಲ್ಲಿನ ಜನರಿಗೆ ಇದೆ. ಪ್ರಮುಖವಾಗಿ ಈಗ ನಾವು ಭಾಷಾ ವಿಚಾರಗಳನ್ನು ನಾವು ಏನು ತಗೊಳ್ತೀವಿ, ದ್ವೇಷದ ವಿಚಾರವಾಗಿ ತೆಗೆದುಕೊಳ್ತಾ ಇದ್ವಿ. ಕನ್ನಡ ಬರುತ್ತೆ, ಹಿಂದಿ ಬರುತ್ತೆ, ಮರಾಠಿ ಬರುತ್ತೆ, ಇಂಗ್ಲೀಷ್ ಬರುತ್ತೆ. ಈ ಭಾಷೆ ವಿಚಾರವನ್ನು ಇಟ್ಕೊಂಡೆ ಪಾಸಿಟಿವ್ ಆಗಿ ನಾವು ಯಾಕೆ ಇಲ್ಲೇ ಅನೇಕ ಕೈಗಾರಿಕೆಗಳನ್ನು ಅಥವಾ ಫ್ಯಾಕ್ಟ್ರಿಗಳನ್ನು ಅಥವಾ ಕಾಲ್ ಸೆಂಟರ್ಗಳನ್ನು ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆಯಾ ಅಥವಾ ಆ ರೀತಿಯಾಗಿ ಏನಾದರೂ ಪ್ರಯತ್ನಗಳು ನಡೆದಿದೆಯಾ? ಪಾಸಿಟಿವ್ ಆಗಿ ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು. ತಾವು ಹೇಳಿದ ಭಾಳ ಒಳ್ಳೆ ಸಲಹೆ. ಅಂದರೆ ಕಾಲ್ ಸೆಂಟರ್ಸ್ ಆಗಲಿ ಆ ರೀತಿಯ ಒಂದು ಇದನ್ನು ಎನ್ಕ್ಯಾಶ್ ಪಾಸಿಟಿವ್ ಆಗಿ ಪ್ರೊಡಕ್ಟಿವ್ ಆಗಿ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಸ್ಕೋಪ್ ಇದೆ. ಬಟ್ ಅದನ್ನು ಪೊಲಿಟಿಕಲಿ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಭಾಳಷ್ಟು ಜನ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಬಟ್ ನೀವು ಗ್ರೌಂಡ್ ಲೆವೆಲಲ್ಲಿ ಹೋದರೆ ಮರಾಠಿ ಕನ್ನಡ ಅನ್ನೋದು ಯಾವ ಅಂತ ಏನೂ ಯಾವುದೂ ಇದು ಇರೋದಿಲ್ಲ. ಕೆಲವಷ್ಟು ಜನ ಅದನ್ನು ಫಾರ್ ಟೈಮ್ ಬೀಯಿಂಗ್ ಆ ಕೆಲಸ ಆ ಒಂದು ಇದು ಬಂದಾಗ ಸಮಯ ಸಂದರ್ಭ ಬಂದಾಗ ಅದನ್ನು ಯೂಸ್ ಮಾಡಿಕೊಂಡು ಅವರವರು ಇದು ಮಾಡ್ತಾರೆ ವಿನ
ಗ್ರೌಂಡ್ ಲೆವೆಲಲ್ಲಿ ಎಲ್ಲ ನಾಗರಿಕರು ಇಲ್ಲಿ ಚೆನ್ನಾಗಿ ಅಣ್ಣ ತಮ್ಮಂದ್ರು ಇದ್ದಂಗೆ ಇರ್ತಾರೆ. ಬಟ್ ಅದನ್ನು ನಾವು ಅವ್ರಿಗೆ ನೀವು ಹೇಳ್ದಾಗೆ ಪ್ರಮೋಟ್ ಮಾಡಿಕೊಂಡು ಅವ್ರ ಕಡೆಯಿಂದ ಅವರ ಒಂದು ಟ್ಯಾಲೆಂಟ್ನ ಹೆಂಗೆ ಎನ್ಕ್ಯಾಶ್ ಮಾಡಿಕೊಂಡು ಕಾಲ್ ಸೆಂಟರ್ಸ್ ಆಗಲಿ ಇದನ್ನಾಗಲಿ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದು ಮಾಡಬೇಕು. ಇದುವರೆಗೂ ಏನೂ ಆಗ್ತಾ ಇಲ್ಲ. ಆಗಲೇ ಅನೇಕ ಅವರು ವಿಚಾರಗಳನ್ನು ಹೇಳಿದರು. ನೀರಿನ ವಿಚಾರದಲ್ಲಿ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳು, ರಸ್ತೆ ಆಗಿರ್ಬೋದು, ಅಥವಾ ಈಗ ನಾವು ಗಮನಿಸಿದ್ರೆ ಒಂದು ನಗರ ಸ್ವಚ್ಛವಾಗಿರಬೇಕು ಅಂತ ನಾವು ಆಸೆ ಪಡ್ತೇವೆ. ಸುಂದರ ನಗರ ಇದ್ದಂಥ ಸಂದರ್ಭದಲ್ಲಿ ಅದು ಪ್ರವಾಸೋದ್ಯಮದ ವಿಚಾರ ಆಗಿರ್ಬೋದು ಅಥವಾ ಎಲ್ಲವೂ ಕೂಡ ಐತಿಹಾಸಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲರೂ ಕೂಡ ಆ ಪ್ಲೇಸ್ಗೆ ಬರ್ತಾರೆ ಅಂತ ಹೇಳಿ. ಇಲ್ಲಿ ಅಂತಹ ಸಮಸ್ಯೆಗಳು ಇದೆಯಾ, ಅಥವಾ ಆ ಸಮಸ್ಯೆಗಳಿಗೆ ಪ್ರವಾಸೋದ್ಯಮವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ವಿಪುಲ ಅವಕಾಶಗಳು ಇದ್ದಾಗಲೂ ಕೂಡ ಯಾಕೆ ಬಳಕೆ ಆಗ್ತಿಲ್ಲ? ಅದರಲ್ಲಿ ಬಹಳಷ್ಟು ಕಮಿಷನರ್ ಮೇಡಮ್ ಆಗಿರ್ಬೋದು ಅಥವಾ ಪೊಲೀಸ್ ಕಮಿಷನರ್ ಆಗಿರ್ಬೋದು ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಾನಸಿಕತೆ ಬಹಳ ಇಂಪಾರ್ಟೆಂಟ್. ಸ್ವಚ್ಛತೆ ಆಗಲಿ ಅಥವಾ ಈವನ್ ನೀವು ಬಿಸ್ನೆಸ್ ಯಾಕೆ ಎಂಟರ್ಪ್ರನರ್ಸ್ ಯಾಕೆ ಮುಂದೆ ಬಂದು ಮಾಡೋದಿಲ್ಲ ಅಂತ ಕೇಳಿದ್ರಲ್ಲ, ಅದಕ್ಕೆಲ್ಲದಕ್ಕೂ ಮಾನಸಿಕತೆ ಬಹಳ ಇಂಪಾರ್ಟೆಂಟ್. ಇವತ್ತು ಸ್ವಚ್ಛತೆಯ ಬಗ್ಗೆ ನಮ್ಮ ಮನೆಯಿಂದನೇ ನಾವು ಸ್ಟಾರ್ಟ್ ಮಾಡಬೇಕು. ನಾವು ಬರೇ ಕಾರ್ಪೊರೇಷನ್ ಅಥವಾ ಗೌರ್ಮೆಂಟ್ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಅಷ್ಟೇ ಇಟ್ಕೊಳ್ಳಾರ್ದೆ ನಾವು ಸ್ವಂತವಾಗಿ ನಾವು ಎಲ್ಲೂ ಕಸ ಚೆಲ್ಲಬಾರ್ದು ಅಥವಾ ಯಾವುದೇ ರೀತಿಯ ತಪ್ಪು ಕೆಲಸನೂ ನಮ್ಮ ಸಿಟಿಯಲ್ಲಿ ಮಾಡಬಾರ್ದು. ನಮ್ಮ ಸಿಟಿ ಸ್ವಚ್ಛವಾಗಿರಬೇಕು, ನಮ್ಮ ದೇಶ ಸ್ವಚ್ಛವಾಗಿರಬೇಕು ಅನ್ನೋದು ಪ್ರತಿಯೊಬ್ಬ ನಾಗರಿಕರ ಅದು ಕಂಪಲ್ಸರಿ ರೆಸ್ಪಾನ್ಸಿಬಿಲಿಟಿ ಇದೆ. ಅದಂದರೆ ಅದಕ್ಕೆ ಇದು ಇಲ್ಲ ಏನು. ನಮ್ಮ ಮನೆಯಿಂದ ಕಸ ಹೋದರೆ ಸಾಕು, ಬೇರೆಯವ್ರದ್ದು ಬೇಡ ಅನ್ನುವಂತಹ ಆಲೋಚನೆ ಫಸ್ಟ್ ಬದಲಾಗಬೇಕು ಅಂತ, ಆ ಮಾನಸಿಕತೆ ಬದಲಾಯಿಸಬೇಕು. ಇವತ್ತಾದರೂ ಬದಲಾಯಿಸಬೇಕು. ಅಟ್ಲೀಸ್ಟ್ ಈಗ ಸ್ಟಾರ್ಟ್ ಆಗಿದೆ ಅಂತ ಅನಿಸುತ್ತೆ. ಇವತ್ತಿನ ಸ್ಟೂಡೆಂಟ್ಸ್ ಆಗಲಿ, ಇವತ್ತಿನ ಪೀಳಿಗೆ ಆಗಲಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಲಾಸ್ಟ್ ಹಳೆ ಜನ್ರೇಷನ್ ಜನಗಳಿಗೆ ಅಟ್ಲೀಸ್ಟ್ ಅದರದ್ದು ಅಷ್ಟು ಅವೇರ್ನೆಸ್ ಇರಲಿಲ್ಲ ಅಥವಾ ಅಷ್ಟು ಎಜುಕೇಷನ್ ಇರಲಿಲ್ಲ, ಅಷ್ಟು ಹೊರಗಡೆ ದೇಶ ನೋಡಿರಲಿಲ್ಲ. ಬಹುಶಃ ಅವರು ತಪ್ಪು ಮಾಡಿರ್ಬೋದು. ಬಟ್ ಇವತ್ತಿನ ಪೀಳಿಗೆ ನಮಗೆ ಹಿಡ್ಕೊಂಡು ಮುಂದೆ ಬರೋ ಜನ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ನಾವು ಮುಂದಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅದನ್ನು ಬೇರೆಯವ್ರಿಗೆ ದೋಷ ಮಾಡೋದಕ್ಕಿಂತ ನಮ್ಮಲ್ಲಿ ನಾವೇ ಸರಿ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ನಾನು ಸರ್ಗಾಗಲೇ ಪ್ರಿಯಾರಿಟೀಸ್ ಬಗ್ಗೆ ಕೇಳಿದೆ. ಬೆಳಗಾವಿ ಅಭಿವೃದ್ಧಿಯಲ್ಲಿ ನೀವು ಯಾವುದಕ್ಕೆ ಹೆಚ್ಚಿನ ಪ್ರಿಯಾರಿಟೀಸ್ ಕೊಡ್ತೀರಾ, ಅಥವಾ ಟಾಪ್ 5 ಪ್ರಿಯಾರಿಟೀಸ್ ಜೊತೆಗೆ ಅದಕ್ಕಿರುವಂತಹ ಸವಾಲುಗಳು ಜೊತೆಗೆ ಅದಕ್ಕೆ ಪರಿಹಾರವನ್ನು ಹೇಳೋದಾದರೆ? ಪ್ರಯಾರಿಟೀಸ್ ಡೆವಲಪ್ಮೆಂಟ್ ಸಲುವಾಗಿ ನಾನಂತೂ ಫಸ್ಟ್ ಪ್ರಯಾರಿಟಿ ಕೊಡೋದು ಇಂಡಸ್ಟ್ರೀಸಿಗೆ. ನೋಡಿ, ಯಾವ ದೇಶದ ಆರ್ಥಿಕತೆ ಬೆಳಿಲಿಕ್ಕೆ ಕಾರಣನೇ ಇಂಡಸ್ಟ್ರೀಸ್ ಎಲ್ಲಿ ಬರುತ್ತೆ ಅಲ್ಲಿ ನಿಮಗೆ ಎಂಪ್ಲಾಯ್ಮೆಂಟ್ ಬರುತ್ತೆ, ಅಲ್ಲಿ ನಿಮಗೆ ರೆವಿನ್ಯೂ ಬರುತ್ತೆ, ಅಲ್ಲಿ ನಿಮ್ಮ ಎಕನಾಮಿ ಡೆವಲಪ್ ಆಗುತ್ತೆ. ಹಾಗಾಗಿ ಫಸ್ಟ್ ಪ್ರಯಾರಿಟಿ ನೀವು ಇಂಡಸ್ಟ್ರಿ ಡೆವಲಪ್ಮೆಂಟ್ ಸಲುವಾಗಿನೇ ಕೊಡಬೇಕು. ಅದಕ್ಕೆ ಬೇಕಾಗುವ ಹಾಗೆ ಏನು ಮಾಡಬೇಕು, ಅದಕ್ಕೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸಲುವಾಗಿ ಮಾನಸಿಕತೆ ಹೆಂಗೆ ಬದಲಾಯಿಸಬೇಕು ಅದು ಭಾಳ ಇಂಪಾರ್ಟೆಂಟ್ ಇದೆ. ಇವತ್ತು ನೋಡಿ, ನಮ್ಮ ಸ್ಕೂಲ್ಸ್ ಆಗಲಿ, ಕಾಲೇಜಸ್ ಆಗಲಿ ಅಥವಾ ನಮ್ಮ ಮನೆಗಳಲ್ಲಾಗಲಿ ಯಾರು ನಿಮಗೆ ಉದ್ಯಮ ಆಗುವಂಥ ಮನೆಯಲ್ಲಿ ಹೇಳೋದಿಲ್ಲ. ನೀನು ಒಳ್ಳೆ ಮಾರ್ಕ್ಸ್ ತೊಗೋಬೇಕು, 99% ನಮ್ಮ ಸ್ಕೋರ್ ಮಾಡಬೇಕು, 100% ಸ್ಕೋರ್ ಮಾಡಬೇಕು, ಒಳ್ಳೆ ಕಡೆ ಜಾಬ್ ಮಾಡಬೇಕು, ನೀನು ಒಳ್ಳೆ ಉದ್ಯಮಿ ಆಗಬೇಕು ಅಂತ ಯಾರಾದರೂ ಮನೆಯಲ್ಲಿ ಹೇಳ್ತಾರಾ ಅಥವಾ ಯಾರಾದರೂ ಕಾಲೇಜಲ್ಲಿ ಹೇಳ್ತಾರಾ? ಈ ರೀತಿಯ ಒಂದು ಮಾನಸಿಕತೆ ನಮ್ಮಲ್ಲಿ ಬದಲಾಯಿಸಬೇಕು. ಇದರ ಎಫೆಕ್ಟು 200 ವರ್ಷದ ಬ್ರಿಟಿಷರ ಆಳ್ವಿಕೆ, ತುಮ್ ಗುಲಾಮ್ ಹೋ ಅಂತ ಹೇಳಿದಾರಲ್ಲ, ನೀವು ಯಾವಾಗಲೂ ಗುಲಾಮರಾಗೇ ಇರಬೇಕು ಅನ್ನೋ ಒಂದು ಮಾನಸಿಕತೆ ನಮ್ಮದು 200 ವರ್ಷದಿಂದ ಬೆಳ್ಕೊಂಡು ಬಂದಿದೆ. ಹಾಗಾಗಿ ಆ ಮಾನಸಿಕತೆ ಬರೋದೇ ಇಲ್ಲ. ನಾವು ಉದ್ಯಮಿ ಆಗಬೇಕು, ನಾವು ಲೀಡ್ ಮಾಡಬೇಕು, ವಿ ಶುಡ್ ಹ್ಯಾವ್ ದ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ಅದು ಬರೋದಿಲ್ಲ. ಅದು ಬರಬೇಕು ಅನ್ನೋದಕ್ಕೆ ವಿ ಹ್ಯಾವ್ ಟು ಪ್ರಯಾರಿಟೈಸ್ ಸಚ್ ಕೈಂಡ್ ಆಫ್ ಥಿಂಗ್ಸ್. ನಮ್ಮ ಇವತ್ತು ಬೆಳಗಾವಿ ಡೆವಲಪ್ಮೆಂಟ್ ಸಲುವಾಗಿ ನಾವು ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಇಲ್ಲಿ ಬರಬೇಕು ಅಂತ ನಾವು ಬೇಡಿಕೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಭಾಳಷ್ಟು ಆಟೋಮೊಬೈಲ್ ಆಗಲಿ ಅಥವಾ ಟ್ರ್ಯಾಕ್ಟ್ರಿ ಇಂಡಸ್ಟ್ರೀಸ್ ಆಗಲಿ ಅಥವಾ ಈ ರೀತಿಯ ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇಲ್ಲಿ ಬಂದರೆ ಇಲ್ಲಿಯ ಒಂದು ಆನ್ಸಲರಿ ಇಂಡಸ್ಟ್ರೀಸಿಗೆ ಬಹಳ ಸ್ಕೋಪ್ ಸಿಗುತ್ತೆ. ಇಲ್ಲಿ ಫೌಂಡ್ರಿ ಇಂಡಸ್ಟ್ರೀಸಿಗೆ, ಇಲ್ಲಿ ಹೈಡ್ರಾಲಿಕ್ ಇಂಡಸ್ಟ್ರೀಸಿಗೆ ಬಹಳಷ್ಟು ಸ್ಕೋಪ್ ಸಿಗುತ್ತೆ. ಅದಕ್ಕೆ ದೊಡ್ಡ ಇಂಡಸ್ಟ್ರಿ ಇಲ್ಲಿ ಬರಬೇಕು ಅಂತ ನಾವು ಭಾಳಷ್ಟು ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ತಾವು ಹೇಳಿದ್ರಿ, ಇಲ್ಲಿಯ ಸ್ಟೂಡೆಂಟ್ಸ್ ಇಲ್ಲೇ ಕಲಿತು ಇಲ್ಲೇ ಅವರು ಮುಂದೆ ಅವರ ಒಂದು ಎಂಪ್ಲಾಯ್ಮೆಂಟ್ ಆಗಲಿ, ಅವರ ಒಂದು ಎಂಟರ್ಪ್ರಿನರ್ಶಿಪ್ ಜರ್ನಿ ಆಗಲಿ ಇಲ್ಲೇ ಮಾಡಲಿಕ್ಕೆ ಬಹಳ ಇನ್ನು ನಮ್ಮ ITI ಕಾಲೇಜಸ್ಸಲ್ಲಾಗಲಿ ಅಥವಾ ಇದರಲ್ಲಾಗಲಿ ಇನ್ನು ಸಿಲೆಬಸ್ಸಲ್ಲಿ ತುಂಬಷ್ಟು ಚೇಂಜಸ್ಗಳನ್ನು ಮಾಡಬೇಕು. ಬಹುಶಃ ನಮ್ಮ ನಂತರ VTU ವೈಸ್ ಚಾನ್ಸಲರ್ ಅವ್ರು ಮಾತಾಡ್ಬೋದು. ಅವರು ಬಹಳಷ್ಟು VTU ಮುಖಾಂತರ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಸಿಲೆಬಸ್ಸಲ್ಲಿ. ಈ ಒಂದು ಅಪ್ರೆಂಟಿಸ್ಶಿಪ್ ಆ್ಯಕ್ಟಲ್ಲಿ ಇವತ್ತು ಡೈರೆಕ್ಟ್
ಡಿಗ್ರಿ ಮುಗಿಯೋದಕ್ಕಿಂತ ಮುಂಚೆ ಬಂದು ನಮ್ಮ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡಿ ಆ ಒಂದು ವರ್ಕ್ನ ಎಕ್ಸ್ಪೀರಿಯನ್ಸ್ನ ಅವರು ತಗೊಳ್ಳಿಕ್ಕೆ ಎಲ್ಲ ಈ ರೀತಿಯ ಒಂದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಸಿಲೆಬಸ್ ಇಸ್ ಡಿಫ್ರೆಂಟ್ ಆ್ಯಂಡ್ ಪ್ರಾಕ್ಟಿಕಲಿ ವಾಟ್ ವಿ ದ ಇಂಡಸ್ಟ್ರಿ ವಾಟ್ ವಿ ಆರ್ ರನ್ನಿಂಗ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಇಟ್ಸ್ ನಾಟ್ ಮ್ಯಾಚಿಂಗ್. ಅದೆಲ್ಲ ಇನ್ನು ಕೂಡ ಹಳೆ ಕಾಲದ ಸಿಲೆಬಸ್ಗಳೇ ಇದೆ ಇದರಲ್ಲಿ, ಹೊಸತನ ಏನಾಗಿದೆ ಯಾವುದು ಅಡಾಪ್ಟ್ ಆಗ್ತಾ ಇಲ್ಲ ಅಂತ ಹೇಳಿ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೋಬೇಕು. ಆಮೇಲೆ ಪ್ರಾಕ್ಟಿಕಲ್ ನಾಲೆಜ್, ಪ್ರಾಕ್ಟಿಕಲ್ ಎಜುಕೇಷನ್ ಜಾಸ್ತಿ ಕೊಡಬೇಕು ಥಿಯರಿಕ್ಕಿಂತನೂ ಅಂತ ಅನಿಸುತ್ತೆ. ಸರ್, ಟಾಪ್ 2 ಪ್ರಯಾರಿಟೀಸ್ ಹೇಳಿದ್ರಿ, ಇನ್ನು 3 ಪ್ರಯಾರಿಟೀಸ್ ಯಾವುದಾದ್ರೂ ಇದೆಯಾ ಇಲ್ಲಿನ ಬೆಳಗಾವಿ ಅಭಿವೃದ್ಧಿಯ ವಿಚಾರದಲ್ಲಿ? ಬೆಳಗಾವಿ ನೋಡಿ, ಇಟ್ಸ್ ಜಿಯೋಗ್ರಾಫಿಕಲಿ ಇಟ್ಸ್ ವೆರಿ ಗುಡ್ ಕನೆಕ್ಟಿವಿಟಿ ಇದೆ. ಮೂರು ರಾಜ್ಯಗಳಂದರೆ ಗೋವಾ ರಾಜ್ಯ, ಮಹಾರಾಷ್ಟ್ರ ರಾಜ್ಯ ಮತ್ತು ಈ ಕಡೆ ನಮಗೆ ಕರ್ನಾಟಕ, 3 ಕನೆಕ್ಟೆಡ್ ಇದೆ. ಇಲ್ಲಿ ಟೂರಿಸಮ್ ಡೆವಲಪ್ಮೆಂಟ್ ಸಲುವಾಗೂ ಬಹಳ ದೊಡ್ಡ ಸ್ಕೋಪ್ ಇದೆ. ಇಲ್ಲಿಯ ಕ್ಲೈಮೇಟ್ ಕನ್ಸಿಡರ್ ಮಾಡಿದರೆ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಕ್ಲೈಮೇಟ್ ವಾಟ್ ಎವ್ರಿ ಒನ್ ಪ್ರಿಫರ್ ಟು ಲಿವ್ ಇನ್ ಬೆಲ್ಗಾಮ್. ಇಲ್ಲಿ ಇರಲಿಕ್ಕೆ ಬಹಳಷ್ಟು ಜನ ಇಷ್ಟಪಡ್ತಾರೆ. ಹಾಗಾಗಿ ಇಲ್ಲಿ ಟೂರಿಸಮ್ ಡೆವಲಪ್ಮೆಂಟ್ ಸಲುವಾಗೂ ಭಾಳ ಸ್ಕೋಪ್ ಇದೆ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮತ್ತು ಎಜುಕೇಷನ್ ಬಗ್ಗೆ ಅಂತೂ ಹೇಳಿದೆ. ಟೂರಿಸಮ್ ಕೂಡ ಭಾಳ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೋದು. ಎಜುಕೇಷನ್ ಬಗ್ಗೆ ಅಂತೂ ಹೇಳಿದೆ. ಟೂರಿಸಮ್ ಕೂಡ ಭಾಳ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೋದು. ಅದೇ ರೀತಿಯಲ್ಲಿ ಹೆಲ್ತ್ ವಿಚಾರದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್, ಹೆಲ್ತ್ ಆಲ್ಸೋ ಇಟ್ಸ್ ಎ ಪ್ರಯಾರಿಟಿ. ಹೆಲ್ತಲ್ಲಿ ಕೂಡ ಭಾಳ ಸ್ಕೋಪ್ ಇದೆ. ಈಗ ಈ 3 ರಾಜ್ಯಗಳ ಕನೆಕ್ಟಿವಿಟಿಯನ್ನು ಯೂಸ್ ಮಾಡಿಕೊಂಡು ಈಗಾಗಲೇ ನಮ್ಮಲ್ಲಿ KLE ಸಂಸ್ಥೆ ಭಾಳ ಒಳ್ಳೆ ರೀತಿಯಲ್ಲಿ ಮುಂದೆ ಬಂದಿದೆ, ಭಾಳ ಒಳ್ಳೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಭಾಳಷ್ಟು ಜನಗಳಿಗೆ ಇಲ್ಲಿ ಸ್ಕೋಪ್ ಇದೆ ಡೆವಲಪ್ಮೆಂಟ್ ಮಾಡಲಿಕ್ಕೆ. ಸರ್, ನಿಮ್ಮದು ಕೊನೆಯದಾಗಿ ಬೆಳಗಾಮನ್ನು ನೀವು ಕೊನೆಯದಾಗಿ ಎಲ್ಲಿ ನೋಡೋದಕ್ಕೆ ಬಯಸ್ತೀರಿ? ಒಂದು 2050 ಎಲ್ಲಿ ನೋಡೋದಕ್ಕೆ ಬಯಸ್ತೀರಿ ಅನ್ನೋದು ಒಂದು. ಇನ್ನೊಂದು ಕಡೆ, ಈಗ ನಾನು ಆಗಲೇ ಅವ್ರಿಗೆ ಸೇಮ್ ಪ್ರಶ್ನೆ ಕೇಳಿದೆ, ಅಂದರೆ ನಾವು ಯಾವ ರೀತಿಯಾಗಿ ದೇಶದ ಅಭಿವೃದ್ಧಿಯಲ್ಲಿ ಇಲ್ಲಿನ ಕೊಡುಗೆಗಳನ್ನು ನಿರೀಕ್ಷೆ ಮಾಡಬಹುದು ಅಂತ ಎರಡನೇ ಪ್ರಶ್ನೆ. ಬೆಳಗಾವಿ ಮುಂದೆ ದಿನದಲ್ಲಿ ಡೆಫಿನೆಟ್ಲಿ ಬಹಳ ಮುಂದೆ ಹೋಗುವಂಥ ಚಾನ್ಸಸ್ ಇದೆ. ಬಹಳ ಡೆವಲಪ್ಮೆಂಟಿಗೆ ಭಾಳ ಸ್ಕೋಪ್ ಇದೆ. ಈಗಾಗಲೇ ಹೇಳಿದಾಗೆ ನಿಮಗೆ ಇಂಡಸ್ಟ್ರೀಸಿಂದನೇ ಇಲ್ಲಿ ಇವತ್ತು ಸಣ್ಣ ಕೈಗಾರಿಕೆಗಳು ಸಾಕಷ್ಟು ಒಂದು 25,000ಕ್ಕಿಂತ ಮೇಲೆ MSME ರಿಜಿಸ್ಟರ್ಡ್ ಇಲ್ಲಿ ಕಂಪನೀಸ್ ಇದ್ದಾವೆ. ಇನ್ನು ಬರೋ ದಿನದಲ್ಲಿ ಇದು ಹೆಚ್ಚಾಗಲಿಕ್ಕೆ ಇನ್ನೂ ಚಾನ್ಸಸ್ ಭಾಳ ಇದೆ. ಅಕಸ್ಮಾತ್ ಗೌರ್ಮೆಂಟ್ ಅವರು ಇದಕ್ಕೆ ಒಳ್ಳೆ ಸ್ಕೋಪ್ ಕೊಟ್ಟರೆ, ಈಗ ನಾವು ಕೇಳಿದ ಹಾಗೆ ಒಂದು 2,000 ಎಕರೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಅವರು ಇಮಿಡಿಯೇಟ್ಲಿ ಎಲ್ಲಾದರೂ ಡೆವಲಪ್ ಮಾಡಬೇಕು ನಿಯರ್ ಬೈ. ಅದು ಹೋಗಿ ಮತ್ತೆ ನಿಪ್ಪಾಣಿಯಲ್ಲಿ ಅಥವಾ ಕಣಗಲದಲ್ಲಿ ಅಷ್ಟು ದೂರ 60-70 ಕಿಲೋಮೀಟರ್ ಮಾಡಿದರೆ ಆಗೋದಿಲ್ಲ. ಇಟ್ ಶುಡ್ ಬಿ ನಿಯರ್ ಬೈ 15-20 ಕಿಲೋಮೀಟರ್ಸಲ್ಲಿ ರೇಡಿಯಸಲ್ಲಿ ಎಲ್ಲಿ ಬೇಕಾದರೂ ಮಾಡಿದರೆ ಇಟ್ ವಿಲ್ ಡೆವಲಪ್ ಫಾಸ್ಟ್. ಯಾಕಂದರೆ ಇಲ್ಲಿ ಸ್ಕಿಲ್ ಏನಿದೆಯಲ್ಲ, ಇಲ್ಲಿ ಸ್ಕಿಲ್ ಲೇಬರ್ ಅಥವಾ ಇಲ್ಲಿ ಸ್ಕಿಲ್ ಟ್ಯಾಲೆಂಟ್ನ ನಾವು ಎನ್ಕ್ಯಾಶ್ ಮಾಡ್ಕೋಬೇಕಂದ್ರೆ ಇಟ್ ಶುಡ್ ಬಿ ಇನ್ ಬಿಟ್ವೀನ್ 15-20 ಕಿಲೋಮೀಟರ್ಸ್. ಆ ನಿಟ್ಟಿನಲ್ಲಿ ಮಾಡಿ ನಾವು ಈಗಾಗಲೇ ಲಾಸ್ಟ್ ಟೈಮ್ ಹೇಳಿದ್ದೀವಿ, ಮಹಾರಾಷ್ಟ್ರ ಮಾದರಿಯಲ್ಲಿ ಸಬ್ಸಿಡೀಸ್ ಕೂಡ ಕೊಡಿ ಅಂತ. ನೋಡಿ, ನೀವು ಇವತ್ತು ಅಲ್ಲಿ ವಿದರ್ಭದಲ್ಲಿ ಹೋದರೆ ನಿಮಗೆ 80% ಸಬ್ಸಿಡಿ ಇದೆ. ನೆಕ್ಸಲೈಟ್ಸ್ ಏರಿಯಾದಲ್ಲಿ ಹೋದರೆ 110% ಸಬ್ಸಿಡಿ ಇದೆ. ಸೊ ಕರ್ನಾಟಕದಲ್ಲಿ ಯಾಕೆ ಮಾಡೋದಿಲ್ಲ? ಅವರು ಇವತ್ತು ಆಲ್ರೆಡಿ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು ಅಲ್ಲಿ ಇಂಡಸ್ಟ್ರಿಯಲೈಸ್ ಆಗಿದೆ, ಪಕ್ಕದ ರಾಜ್ಯನೇ. ನಮ್ಮ ರಾಜ್ಯದಲ್ಲಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ನಾವು ಬರೀ ಈಗ ಬೆಳಗಾವಿ ಇದೆ, ಬಟ್ ಅದು ತಂತಾನೇ ಬೆಳೀತಾ ಇದೆ. ಬೆಂಗಳೂರು ಅಷ್ಟೇ ಮಾಡಿದರೆ ಸಾಧ್ಯ ಇಲ್ಲ. ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು ಬೆಳಿಬೇಕು. ಬಹಳ ಸ್ಕೋಪ್ ಇದೆ ಮಾಡಲಿಕ್ಕೆ. ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ಕೊಳ್ಳೋದು ಸರ್ಕಾರಕ್ಕೆ ಏನಂದರೆ, ಎಲ್ಲ ಈ ಒಂದು ಬೇಡಿಕೆಗಳನ್ನು ಬಹಳ ದೊಡ್ಡ ಮಾತಲ್ಲ ಸರ್ಕಾರಕ್ಕೆ ಮಾಡೋದಕ್ಕೆ. ಇದು ಭಾಳ ಸಣ್ಣ ವಿಷಯ ಸರ್ಕಾರಕ್ಕೆ ಮಾಡಲಿಕ್ಕೆ. ಯಾಕಂದರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅವರಿಗೆ ರೆವಿನ್ಯೂ ಸಿಗುತ್ತೆ ಮತ್ತು ಇಲ್ಲಿ ಜನಕ್ಕೆ ಅದರದ್ದು ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಅವ್ರಿಗೆ ಲಾಸ್ ಅಂತೂ ಆಗೋದಿಲ್ಲ. ಹಾಗಾಗಿ ಈ ಬೇಡಿಕೆಗಳನ್ನು ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ಕೊಳ್ತೀವಿ, ಆದಷ್ಟು ಜಲ್ದಿ ಮಾಡಿಕೊಡ್ಲಿ ಅಂತಂದು. ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೊಟ್ಟರೆ ಎಲ್ಲವೂ ಕೂಡ ಸುಗಮವಾಗಿ ಸಾಗುತ್ತೆ ಅನ್ನುವಂಥದ್ದು. ಎಸ್, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಬೆಳಗಾವಿಯ ಅಭಿವೃದ್ಧಿಯಲ್ಲಿ ಏನೇನು ಆಗಬೇಕಾಗಿದೆ, ಯಾವೆಲ್ಲ ಅಂಶಗಳು ಇದೆ, ಜೊತೆಗೆ ಬೆಳಗಾವಿಯನ್ನು ಮುಂದಿನ ದಿನಗಳಲ್ಲಿ ಎಲ್ಲಿ ನೋಡೋದಕ್ಕೆ ನೀವು ಬಯಸ್ತೀರಿ ಅನ್ನೋದನ್ನು, ದೇಶದ ಕೊಡುಗೆಗೆ ಬೆಳಗಾವಿ ಯಾವ ರೀತಿಯಾಗಿ ಇಲ್ಲಿನ ಪಾತ್ರವನ್ನು ವಹಿಸುತ್ತೆ ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನಮ್ಮ ಇವತ್ತಿನ ಈ ಸೆಷನಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ.